ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಇವತ್ತು ನಡೆದ ರಾಜ್ಯಸಭಾ ಚುನಾವಣೆ ಭಾರೀ ಕುತೂಹಲವನ್ನು ಕೆರಳಿಸಿತು. ರಾಜ್ಯದಲ್ಲಿ 4 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೈಯದ್ ನಾಸೀರ್ ಹುಸೇನ್, ಜಿಸಿ ಚಂದ್ರಶೇಖರ್ ಹಾಗೂ ಅಜಯ್ ಮಕಾನ್ರನ್ನ ಕಣಕ್ಕಿಳಿಸಿತು. ಇನ್ನು ಬಿಜೆಪಿ ನಾರಾಯಣ ಭಾಂಡಗೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿತ್ತು. ಈ ನಡುವೆ ಜೆಡಿಎಸ್ ಮತ್ತು ಬಿಜೆಪಿಗಳು ಒಟ್ಟಾಗಿ ಎನ್ಡಿಎ ಅಭ್ಯರ್ಥಿಯನ್ನಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ವು. ಇದು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಒಂದಷ್ಟು ಶಾಸಕರು ಆತ್ಮಸಾಕ್ಷಿ ಮತ ಅಂತ ಹೇಳಿ ಅಡ್ಡ ಮತದಾನ ಮಾಡಬಹುದು ಅನ್ನೋ ಕುತೂಹಲ ಕೂಡ ಇತ್ತು. ವಿಶೇಷ ಅಂದ್ರೆ ಇಲ್ಲಿ ಕೂಡ ಹಾಗೆ ಆಗಿದೆ. ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಗಳು ಎಣಿಸಿದಂತೆ ಏನೂ ಆಗ್ಲಿಲ್ಲ. ಅಲ್ಲಿ ಎಲ್ಲವೂ ಕಾಂಗ್ರೆಸ್ನ ಪರವಾಗಿ ನಡೆದ್ಬಿಟ್ಟಿದೆ. ಹಾಗಾದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ಏನಾಯ್ತು? ಇಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಗಳು ಎನ್ಡಿಎ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾದ್ರೂ ಯಾಕೆ? ಇಲ್ಲಿ ಗೆಲುವೊಂದೇ ಮುಖ್ಯ ಆಗಿತ್ತಾ, ಅಥವಾ ತಮ್ಮ ಶಾಸಕರ ನಿಷ್ಠೆಯನ್ನ ಹಾಗೂ ಮೈತ್ರಿ ಧರ್ಮ ಹೇಗೆ ಪಾಲನೆ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿ ಮಾಡ್ಲಾಯ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ರಾಜ್ಯಸಭಾ ಚುನಾವಣೆ ಮುಗಿದಿದೆ. ಪ್ರತಿಯೊಬ್ಬ ಅಭ್ಯರ್ಥಿಗೂ ಗೆಲ್ಲೋದಕ್ಕೆ 45 ಮತಗಳ ಅಗತ್ಯ ಇತ್ತು. ಇಲ್ಲಿ ನಾರಾಯಣ ಭಾಂಡ್ಗೆಗೆ 47 ಮತಗಳು ಬಿದ್ದಿದ್ರೆ, ಸೈಯದ್ ನಸೀರ್ ಹುಸೇನ್ಗೆ 47, ಅಜಯ್ ಮಕಾನ್ಗೆ 47, ಜಿಸಿ ಚಂದ್ರಶೇಖರ್ಗೆ 45 ಹಾಗೂ ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ 36 ಮತಗಳು ಬಿದ್ದಿವೆ. ಆದ್ರೆ ಎನ್ಡಿಎ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಇಲ್ಲಿ ಸೋಲಾಗಿದೆ. ಹೀಗೆ ಗೆಲುವಿನ ಸಂಭ್ರಮಾಚರಣೆಯನ್ನು ನಡೆಸಿದ ಕಾಂಗ್ರೆಸ್ ನಾಯಕರು ಅಲ್ಲೊಂದು ಮಹಾ ಎಡವಟ್ಟನ್ನು ಕೂಡ ಮಾಡ್ಕೊಂಡ್ಬಿಟ್ರು. ನಾಸೀರ್ ಹುಸೇನ್ ಅವರ ಸಂಭ್ರಮಾಚರಣೆ ನಡೀತಿದ್ದಂಥ ಸಂದರ್ಭದಲ್ಲಿ ಅವರ ಪರವಾಗಿ ಒಂದಷ್ಟು ಜನ ಘೋಷಣೆಗಳನ್ನು ಕೂಗ್ತಾ ಇದ್ರು. ಈ ವೇಳೆ ನಮ್ಮ ಪಕ್ಕದ ಪಾಕಿಸ್ತಾನಕ್ಕೂ ಕೂಡ ಜಿಂದಾಬಾದ್ ಅಂತ ಹೇಳಿ ಒಂದಷ್ಟು ಯುವಕರು ಜೈಕಾರವನ್ನು ಹಾಕ್ಬಿಟ್ಟಿದ್ದಾರೆ. ಇದು ಮಾಧ್ಯಮಗಳ ಕ್ಯಾಮೆರಾಗಳಲ್ಲಿ ಸೆರೆಯಾಗ್ಬಿಟ್ಟಿದೆ. ಈಗ ಇದೇ ವಿಷಯ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇಲ್ಲಿ ಆ ವಿಕೃತ ಮನಸ್ಸುಗಳು ಸೈಯದ್ ನಾಸೀರ್ ಹುಸೇನ್ ಪರವಾಗಿ ಜಯಘೋಷಗಳನ್ನ ಕೂಗ್ತಾ ಇದ್ದೇನೋ ಸರಿ, ಆದ್ರೆ ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನ ಕೂಗಿದ್ದು ಅಕ್ಷಮ್ಯ ಅಂತ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ನಾಯಕರ ಮೇಲೆ ಮುಗಿಬೀಳ್ತಾ ಇವೆ. ಇದೇ ವೇಳೆ ಈ ವಿಷಯದ ಬಗ್ಗೆ ಪ್ರಶ್ನೆ ಮಾಡದಂತಹ ಮಾಧ್ಯಮದವರ ಮೇಲೂ ಕೂಡ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ನಾಸೀರ್ ಹುಸೇನ್ ಗರಂ ಆಗಿದ್ರು. ಗೆಳೆಯರೆ, ಇಲ್ಲಿ ಅಚಾನಕ್ ಆಗಿ ಈ ಮಾತು ಕೇಳಿ ಬಂದಿದ್ಯಾ, ಅಥವಾ ಬೇಕು ಅಂತಲೇ ಈ ಮಾತುಗಳನ್ನ ಹೇಳಿದ್ದಾರ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಬಿಜೆಪಿ ಈಗಾಗಲೇ ಈ ಕುರಿತು ದೂರನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ತಪ್ಪಿತಸ್ಥರನ್ನ ಬಂಧಿಸಿ ಈ ಬಗ್ಗೆ ಸಂಪೂರ್ಣವಾಗಿ ವಿಚಾರಣೆ ನಡೆಸಬೇಕು ಅಂತ ಹೇಳಿ ಬಿಜೆಪಿಯ ನಾಯಕರು ಹೇಳ್ತಾ ಇದ್ದಾರೆ. ಇದೊಂದು ಘಟನೆ ಗೆಲುವಿನ ಸಂತೋಷದಲ್ಲಿದ್ದಂತಹ ಕಾಂಗ್ರೆಸ್ ನಾಯಕರನ್ನ ಪೇಚಿಗೆ ಸಿಲುಕಿದೆ. ಈಗ ಚುನಾವಣೆಯನ್ನ ಸೋತಿದ್ದ ಎನ್ಡಿಎಗೆ ಇದೊಂದು ಬಹುದೊಡ್ಡ ಅಸ್ತ್ರವಾಗಿ ಕಾಣಿಸ್ತಾ ಇದೆ. ಈಗಾಗಲೇ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರ ಇದ್ದಾರೆ ಅನ್ನೋ ಮಾತುಗಳನ್ನೇ ಕಾಂಗ್ರೆಸ್ ಪಕ್ಷ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘೋಷಣೆಗಳು ಕಾಂಗ್ರೆಸ್ಗೆ ತುಟ್ಟಿಯಾಗಲಿವೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಚುನಾವಣೆಯಲ್ಲಿ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ವಿಪ್ಗೆ ವಿರುದ್ಧವಾಗಿ ಆತ್ಮಸಾಕ್ಷಿ ಮತವನ್ನ ಚಲಾಯಿಸಿದ್ದಾರೆ. ಅವರು ಕಾಂಗ್ರೆಸ್ನ ಅಜಯ್ ಮಕಾನ್ಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಈ ಮೂಲಕ ಬಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ಪರವಾಗಿ ಸೋಮಶೇಖರ್ ಮತವನ್ನ ಚಲಾಯಿಸಿದ್ದಾರೆ. ಕಳೆದ ಕೆಲ ದಿನಗಳಿಂದ ಬಿಜೆಪಿ ಪಕ್ಷದ ಜೊತೆ ಅಂತರವನ್ನ ಕಾಯ್ದುಕೊಳ್ತಾ, ಕಾಂಗ್ರೆಸ್ ನಾಯಕರ ಜೊತೆ ಅಲ್ಲಲ್ಲಿ ಕಾಣಿಸಿಕೊಳ್ತಾ, ಕಾಂಗ್ರೆಸ್ನ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದ ಸೋಮಶೇಖರ್ ಕಡೆಗೂ ತಾವು ಕಾಂಗ್ರೆಸ್ ಪರ ವಾಲಿರೋದಾಗಿ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಇನ್ನು ಅರಬೈಲ್ ಶಿವರಾಮ್ ಹೆಬ್ಬಾರ್, ಯಲ್ಲಾಪುರ ಕ್ಷೇತ್ರದ ಬಿಜೆಪಿಯ ಶಾಸಕರಾಗಿರುವ ಶಿವರಾಮ್ ಹೆಬ್ಬಾರ್ ಯಾರಿಗೆ ಮತ ಹಾಕ್ತಾರೆ ಅನ್ನೋದು ತುಂಬಾನೇ ಕುತೂಹಲಕ್ಕೆ ಕಾರಣ ಆಗಿತ್ತು. ಅವರು ಕೂಡ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸ್ತಾರೆ ಅಂತಲೇ ಹೇಳಲಾಗ್ತಾ ಇತ್ತು. ಹೀಗಾಗಿನೇ ಅವರ ಕೊಠಡಿಗೆ ವಿಪ್ ಅನ್ನ ಅಂಟಿಸಿ ಕೂಡ ಬಿಜೆಪಿ ನಾಯಕರು ಬಂದಿದ್ರು. ಆದ್ರೆ ಶಿವರಾಮ್ ಹೆಬ್ಬಾರ್ ಮತದಾನವನ್ನೇ ಮಾಡಲಿಲ್ಲ. ಈ ಮೂಲಕ ಅಲ್ಲಿದ್ದ ಕುತೂಹಲಕ್ಕೆ ತೆರೆ ಬಿತ್ತು. ಶಿವರಾಮ್ ಹೆಬ್ಬಾರ್ ಕೂಡ ಬಿಜೆಪಿಯಿಂದ ಮಾನಸಿಕವಾಗಿ ದೂರ ಆಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗಿತ್ತು. ಇನ್ನು ಸುರಪುರದ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ ಇತ್ತೀಚೆಗೆ ಸಾವನ್ನಪ್ಪಿದ್ರಿಂದ ಈ ಬಾರಿಯ ಚುನಾವಣೆಯಲ್ಲಿ ಒಟ್ಟು 223 ಮತಗಳು ಚಲಾವಣೆ ಆಗಬೇಕಾಗಿತ್ತು. ಆದ್ರೆ ಶಿವರಾಮ್ ಹೆಬ್ಬಾರ್ ಅವರು ಮತವನ್ನ ಚಲಾಯಿಸದ ಕಾರಣದಿಂದ 222 ಮತಗಳು ಚಲಾವಣೆಗೊಂಡವು. ಇನ್ನು ಪಕ್ಷೇತರ ಶಾಸಕರಾದ ಹೂವಿನ ಅಡಗಲಿಯ ಲತಾ ಮಲ್ಲಿಕಾರ್ಜುನ್ ಹಾಗೂ ಗೌರಿಬಿದನೂರಿನ ಶಾಸಕರಾದ ಪುಟ್ಟಸ್ವಾಮಿ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತವನ್ನ ಹಾಕಿದ್ರು. ಅದೇ ರೀತಿ ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಹಾಗೂ ಕಲ್ಯಾಣ ಪ್ರಗತಿ ರಾಜ್ಯದ ಜನಾರ್ದನ್ ರೆಡ್ಡಿ ಕೂಡ ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ರು. ಇಲ್ಲಿ ರೆಡ್ಡಿ ಬಿಜೆಪಿ ಪರವಾಗಿ ಮತ ಹಾಕ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರು ಕಾಂಗ್ರೆಸ್ನ ಜೊತೆಗೆ ನಿಂತರು. ಫೈನಲಿ ಕಾಂಗ್ರೆಸ್ 3 ಹಾಗೂ ಬಿಜೆಪಿ 1 ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ಈ ಚುನಾವಣೆಗೆ ತೆರೆ ಬಿತ್ತು. ಗೆಳೆಯರಲ್ಲಿ ಚುನಾವಣೆಗೆ ತೆರೆ ಬಿದ್ದಿದೆ.
ಆದ್ರೆ ರಾಜಕೀಯ ಹೈಡ್ರಾಮಾ ಇನ್ನೂ ಕೂಡ ಮುಂದುವರಿಯಲಿದೆ. ನಾಳೆ ಬಿಜೆಪಿ ನಾಯಕರು ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ವಿರುದ್ಧ ಸ್ಪೀಕರ್ಗೆ ದೂರು ಕೊಡಲಿದ್ದಾರೆ. ಈಗಾಗಲೇ ಬಿಜೆಪಿಯ ನಾಯಕರು ಎಸ್ ಟಿ ಸೋಮಶೇಖರ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಒಂದು ಪಕ್ಷದಿಂದ ಗೆದ್ದು ಮತ್ತೊಂದು ಪಕ್ಷಕ್ಕೆ ಮತ ಹಾಕೋದು ಎಷ್ಟು ಸರಿ ಅನ್ನೋ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಇಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಒಂದಷ್ಟು ನಾಯಕರು ಹೇಳ್ತಾ ಇದ್ರೆ, ಅವರನ್ನ ಸಸ್ಪೆಂಡ್ ಮಾಡೋದೇ ಸರಿ ಅಂತ ಮತ್ತಷ್ಟು ಜನ ತಮ್ಮ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಆದ್ರೆ ಬಿಜೆಪಿಯ ಹೈಕಮಾಂಡ್ ಈ ಬಗ್ಗೆ ಯಾವ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಈ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದಾದ್ರೂ ಯಾಕೆ? ಗೆಳೆಯರೆ, ಇಲ್ಲಿ ಮೇಲ್ನೋಟಕ್ಕೆ ಕಾಂಗ್ರೆಸ್ಸಿನ ಮತಗಳನ್ನ ಸೆಳೆದು ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಳ್ಳುವ ತಂತ್ರ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕಾಗಿನೇ ಕುಪೇಂದ್ರ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ನ ಹಲವು ಶಾಸಕರಿಗೆ ಹಾಗೂ ಪಕ್ಷೇತರ ಶಾಸಕರಿಗೆ ಕರೆಯನ್ನು ಕೂಡ ಮಾಡಿ ಮತವನ್ನ ಯಾಚಿಸಿದ್ರು ಅನ್ನೋ ಮಾಹಿತಿಗಳು ಕೂಡ ಹೊರಬಿದ್ವು. ಇಲ್ಲಿ ಮತ ಹಾಕಿಸಿಕೊಳ್ಳೋದಕ್ಕೆ ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ದೂರು ದಾಖಲಾಗಿ FIR ಕೂಡ ಆಯಿತು. ಇಷ್ಟಾದ್ರೂ ಯಾರ್ಯಾರಿಗೆಲ್ಲ ಕುಪೇಂದ್ರ ರೆಡ್ಡಿ ಅವರು ಕರೆ ಮಾಡಿದ್ದಾರೆ ಅಂತ ಹೇಳಲಾಯ್ತೋ ಅವ್ರು ಯಾರು ಕೂಡ ಹಣದ ಆಮಿಷದ ಬಗ್ಗೆ ಮಾತಾಡಲೇ ಇಲ್ಲ. ಅಲ್ಲಿ ಕುಪೇಂದ್ರ ರೆಡ್ಡಿ ಫೋನ್ ಮಾಡಿದ್ರು, ನಮಗೆ ಮತ ಹಾಕುವಂತೆ ಕೇಳಿದ್ರು ಅನ್ನೋದನ್ನಷ್ಟೇ ಎಲ್ಲರೂ ಹೇಳಿದರು. ಹೀಗಾಗಿ ಚುನಾವಣೆಯ ಸಂದರ್ಭದಲ್ಲಿ ಕುದುರೆ ವ್ಯಾಪಾರ ನಡೆಯುತ್ತಾ ಅನ್ನುವಂತಹ ಭಯ ಕೂಡ ಇತ್ತು. ಹೀಗಾಗಿನೇ ಕಾಂಗ್ರೆಸ್ ಪಕ್ಷ ಕೂಡ ತುಂಬಾನೇ ಎಚ್ಚರಿಕೆಯನ್ನು ವಹಿಸಿತು. ತನ್ನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಎಲ್ಲಾ ತಂತ್ರವನ್ನ ಕೂಡ ಮಾಡ್ತು. ಫೈನಲಿ ಕಾಂಗ್ರೆಸ್ನ ತಂತ್ರ ಕೈ ಹಿಡಿತು. ಇದು ಮೇಲ್ನೋಟಕ್ಕೆ ಕಾಣುವಂತಹ ವಿಚಾರ. ಆದ್ರೆ ಇದಿಷ್ಟೇ ಕಾರಣಕ್ಕೆ ಕುಪೇಂದ್ರ ರೆಡ್ಡಿ ಅವರನ್ನ ಅಲ್ಲಿ ಕಣಕ್ಕಿಳಿಸಲಾಗಿತ್ತ? ಗೆಳೆಯರೆ, ಬಿಜೆಪಿ ಮತ್ತು JDS ನಡುವಿನ ಮೈತ್ರಿ ರಾಜ್ಯದ ಸಾಕಷ್ಟು ನಾಯಕರಿಗೆ ಇಷ್ಟ ಇಲ್ಲ. ಕೆಲವು ಶಾಸಕರು ಹಾಗೂ ಮಾಜಿ ಶಾಸಕರು ಈ ಬಗ್ಗೆ ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಹೀಗಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಟ್ಟಿಗೆ ಚುನಾವಣೆಯನ್ನು ಎದುರಿಸಬೇಕು. ಆಗ ಏನಾದರೂ ಶಾಸಕರಲ್ಲಿನ ಅಸಮಾಧಾನ ಭುಗಿಲೆದ್ದು ಬಿಟ್ರೆ ಅದು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಮೊದಲಿಗೆ ಶಾಸಕರನ್ನ ಮೈತ್ರಿ ಧರ್ಮ ಪಾಲಿಸುವಂತೆ ನೋಡಿಕೊಳ್ಳೋದು ತುಂಬಾನೇ ಮುಖ್ಯ ಆಗಿತ್ತು. ಈ ಕಾರಣದಿಂದ NDA ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಯಿತು. ಅಲ್ಲಿ JDSನ 19 ಹಾಗೂ ಬಿಜೆಪಿಯ 21 ಮತಗಳು NDA ಅಭ್ಯರ್ಥಿಯ ಪರವಾಗಿ ಬೀಳುವಂತೆ ನೋಡಿಕೊಳ್ಳಲಾಯಿತು. ಇಲ್ಲಿ ಈ ಪ್ರಯತ್ನ ಯಶಸ್ಸನ್ನ ಕೊಟ್ಟಿದೆ. NDA ಅಭ್ಯರ್ಥಿಗೆ ಮೈತ್ರಿ ಪಕ್ಷದ ನಾಯಕರು ಮತವನ್ನು ಹಾಕಿದ್ದಾರೆ. ಆದ್ರೆ ಇಲ್ಲಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ರೆ ಶಿವರಾಮ್ ಹೆಬ್ಬಾರ್ ಮಾತ್ರ ಮತದಾನವನ್ನೇ ಮಾಡದೆ ಹಿಂದುಳಿದು ಬಿಟ್ಟಿದ್ದಾರೆ. ಸೊ ಮೈತ್ರಿ ಧರ್ಮ ಪಾಲಿಸುವ ನಿಟ್ಟಿನಲ್ಲಿ ನಡೆದ ಒಂದು ಪರೀಕ್ಷೆಯಲ್ಲಿ ಮೈತ್ರಿ ಪಕ್ಷಗಳು ಯಶಸ್ಸನ್ನ ಕಂಡುಕೊಂಡಂತೆ ಆಗ್ತಾ ಇವೆ. ಇದಲ್ಲದೆ ಸಾಕಷ್ಟು ದಿನಗಳಿಂದ ರಾಜ್ಯದಲ್ಲಿ ಕುದುರೆ ವ್ಯಾಪಾರಗಳು, ಕತ್ತೆ ವ್ಯಾಪಾರಗಳು ಜೋರಾಗಿ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಲೋಕಸಭಾ ಚುನಾವಣೆಯ ನಂತರ ಈ ಸರ್ಕಾರವೇ ಇರೋದಿಲ್ಲ, ಚುನಾವಣಾ ಫಲಿತಾಂಶ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಿ ಅನ್ನೋ ಮಾತುಗಳು ಹೆಚ್ಚಾಗಿ ಕೇಳಿ ಬರೋದಕ್ಕೆ ಶುರುವಾದವು. ಇನ್ನು ಕಾಂಗ್ರೆಸ್ ಕೂಡ ತನ್ನ ಜೊತೆಯಲ್ಲಿ JDSನ 12 ಶಾಸಕರಿದ್ದಾರೆ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿತ್ತು. ಸೊ ಯಾವ್ಯಾವ ನಾಯಕರು ಯಾರ್ಯಾರ ಜೊತೆಯಲ್ಲಿದ್ದಾರೆ ಅನ್ನೋದು ಗೊತ್ತಾಗದಾದ್ರೂ ಹೇಗೆ? ಹೀಗಾಗಿ ಇಲ್ಲಿ ಇಂಥದ್ದೊಂದು ತಂತ್ರವನ್ನ ಹೂಡಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಯಾವೆಲ್ಲ ಶಾಸಕರು ಮೈತ್ರಿಯನ್ನ ವಿರೋಧಿಸ್ತಾರೆ, ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ, ಮುಂಬರುವ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಗಳು ಯಾವ ನಾಯಕರನ್ನ ನೆಚ್ಚಿಕೊಳ್ಳಬಹುದು, ಯಾರನ್ನ ನೆಚ್ಚಿಕೊಳ್ಳಬಾರದು ಅನ್ನೋದನ್ನ ಈಗ ಮೈತ್ರಿ ನಾಯಕರು ಮನಗಂಡಂತಿದೆ. ವಿಶೇಷ ಅಂದ್ರೆ ಈ ಬಾರಿ JDSನ 19 ಶಾಸಕರು ಕೂಡ ಪಕ್ಷದ ಅಭ್ಯರ್ಥಿಗೆ ಮತವನ್ನ ಚಲಾಯಿಸಿದ್ದಾರೆ. ಹಾಗೆ ನೋಡಿದ್ರೆ ಶರಣ್ಗೌಡ ಕುಂದಕೂರು ಹಾಗೂ ಕರೆಮ್ಮ ನಾಯಕ್ ಮೇಲೆ ಸಾಕಷ್ಟು ಅನುಮಾನಗಳು ಇವೆ ಅಂತ ಹೇಳಲಾಗ್ತಾ ಇತ್ತು. ಶರಣ್ಗೌಡ ಕುಂದಕೂರು ಕೂಡ ಈ ಬಗ್ಗೆ ಭಿನ್ನ ರಾಗವನ್ನ ಆಡಿದ್ರು. ಆದ್ರೆ ಫೈನಲಿ ಅವರು NDA ಅಭ್ಯರ್ಥಿಗೆ ಮತವನ್ನ ಚಲಾಯಿಸಿದ್ರು. ಇನ್ನು ಬಿಜೆಪಿಯ ನಾಯಕರು ಕೂಡ ಕುಪೇಂದ್ರ ರೆಡ್ಡಿಗೆ ಮತ ಹಾಕಿದ್ದಾರೆ. ಸೊ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಗೆ ಈಗ ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಶವಂತಪುರ ಕ್ಷೇತ್ರದ ಕೊಡುಗೆ ತುಂಬಾನೇ ಇರುತ್ತೆ. ಅಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಬೇಕು ಅಂತಂದ್ರೆ ಅವರ ಪರವಾಗಿ ಕೆಲಸ ಮಾಡುವವರು ಯಾರು ಅನ್ನೋದನ್ನ ತಿಳ್ಕೋಬೇಕು. ಕಳೆದ ಬಾರಿ ಈ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಹಾಗೂ JDSನ ಶಾಸಕರು ಕೃಷ್ಣ ಬೈರೇಗೌಡರನ್ನ ಮೈತ್ರಿ ಅಭ್ಯರ್ಥಿಯನ್ನಾಗಿ ಚುನಾವಣೆಗೆ ನಿಲ್ಲಿಸಿ ಕಡೆಗೆ ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. ಈ ಬಗ್ಗೆ ಕೃಷ್ಣ ಬೈರೇಗೌಡರೇ ವಿಧಾನಸಭೆಯಲ್ಲಿ ತಮ್ಮ ನೋವನ್ನು ತೋಡ್ಕೊಂಡಿದ್ರು. ಈ ಬಾರಿ ಬಿಜೆಪಿ ಹಾಗೂ JDSಗಳು ಮೈತ್ರಿ ಮಾಡಿಕೊಂಡಿವೆ. ಈ ಮೈತ್ರಿಗೆ ಹಾಗೂ ಮೈತ್ರಿ ಅಭ್ಯರ್ಥಿಗೆ ಆ ರೀತಿಯ ಸಮಸ್ಯೆಗಳು ಬಾರದ ಹಾಗೆ ಎಚ್ಚರಿಕೆಯನ್ನ ವಹಿಸುವ ನಿಟ್ಟಿನಲ್ಲಿ ಈ ರಾಜ್ಯಸಭಾ ಚುನಾವಣೆಯ 5ನೇ ಅಭ್ಯರ್ಥಿಯ ತಂತ್ರ ಕೆಲಸ ಮಾಡದಂತಿದೆ.
ಇನ್ನು ಈ ಚುನಾವಣೆಯ ಬಗ್ಗೆ ಸಾಕಷ್ಟು ನಾಯಕರು ತರಹೇವಾರಿ ಮಾತಾಡ್ತಾ ಇದ್ದಾರೆ. ಅಡ್ಡ ಮತದಾನ ಮಾಡಿರುವ ಶಾಸಕ ಸೋಮಶೇಖರ್ ತಾನು ಆತ್ಮಸಾಕ್ಷಿ ಮತವನ್ನ ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವರ ನಾಯಕರು ಇದೊಂದು ಮೋಸ ಅಂತ ಬಾಯ್ಬಿಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ನ ನಾಯಕರು ಮಾತ್ರ ಒಳಗೊಳಗೆ ನಗ್ತಾ ಏನನ್ನೋ ಸಾಧಿಸಿರೋ ಹಾಗೆ ನಡೆದುಕೊಳ್ತಾ ಇದ್ದಾರೆ. ಅಲ್ಲದೆ ಈ ಹಿಂದೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸೋಲಾಗಿದೆ. ಇಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿ ಸೋಲನ್ನು ಅನುಭವಿಸಿದ್ದಾರೆ. ಇದು ಮುಂದಿನ ಲೋಕಸಭೆಯಲ್ಲಿ ಕೂಡ ರಿಪೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಲೋಕಸಭೆ ಚುನಾವಣೆಯೇ ಬೇರೆ, ರಾಜ್ಯಸಭಾ ಚುನಾವಣೆಯೇ ಬೇರೆ. ಹೀಗಾಗಿ ಇಲ್ಲಿ ಇವೆರಡನ್ನು ಕಂಪೇರ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಒಟ್ನಲ್ಲಿ ಈ ಬಾರಿ ಗೆಲುವಿಗೆ ಅಗತ್ಯವಾಗಿರುವ ಮತಗಳು ಇಲ್ಲದೆ ಇದ್ರೂ ಕೂಡ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕಣಕ್ಕಿಳಿಸಿದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿತ್ತು. ಅಲ್ಲಿ ಯಾಕಾಗಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಇಲ್ಲಿ ಮುಂಬರುವ ಚುನಾವಣೆಯಲ್ಲಿ ಮೈತ್ರಿ ಧರ್ಮವನ್ನು ಪಾಲಿಸುವ ನಿಟ್ಟಿನಲ್ಲಿ ಹೀಗೊಂದು ರಿಹರ್ಸಲ್ ನಡೀತಾ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇವೆ. ಇದು ಗೆಳೆಯರೆ ರಾಜ್ಯಸಭಾ ಚುನಾವಣೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.